ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಭೀಕರ ಯುದ್ಧದ ಎಫೆಕ್ಟ್ ನಮ್ಮ ಕನ್ನಡಿಗರಿಗೂ ಕೂಡ ತಟ್ಟಿದೆ. ಇರಾನ್ ಇಸ್ರೇಲ್ ವಾರ್ನ ನಡುವೆ ದುಬೈಗೆ ತೆರಳಿದ್ದಂಥ ಕನ್ನಡಿಗರು ಈಗ ಅಲ್ಲೇ ಲಾಕ್ ಆಗಿದ್ದಾರೆ. ದುಬೈ ಪ್ರವಾಸಕ್ಕೆ ಅಂತ ಹೇಳಿ 50ಕ್ಕೂ ಹೆಚ್ಚು ವೃದ್ಧರು ತೆರಳಿದ್ರು. ಈಗ ಅವರು ತೀವ್ರ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಶಾರ್ಜಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಮ್ಮ ಕನ್ನಡಿಗರು ಅಲ್ಲಿ ಸಿಲುಕಿಕೊಂಡಿದ್ದಾರೆ. ಇವರೆಲ್ಲರೂ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ತೋರಣಗಟ್ಟಿಯ 15 ವೃದ್ಧರು, ಅದರ ಜೊತೆಗೆ ಬಳ್ಳಾರಿ, ಚಿತ್ರದುರ್ಗ ಜಿಲ್ಲೆಯ 35ಕ್ಕೂ ಹೆಚ್ಚು ಕನ್ನಡಿಗರು ದುಬೈಗೆ ಪ್ರವಾಸಕ್ಕೆ ಅಂತ ಹೋಗಿದ್ರು. ದುಬೈ ಅಫ್ಕೋರ್ಸ್ ಇಂಟರ್ನ್ಯಾಷನಲ್ ಸೆಂಟರ್, ಅದರ ಜೊತೆಗೆ ಅನೇಕ ಪ್ರವಾಸಿಗರನ್ನು ಆಕರ್ಷಿಸುವಂಥ ಜಾಗ. ಸೊ ಕನ್ನಡಿಗರು ಕೂಡ ಪ್ರವಾಸಕ್ಕೆ ಅಂತ ಹೋಗಿದ್ರು. ಆದರೆ ಈಗ ಇರಾನ್ ದುಬೈ ಮೇಲೆ ದಾಳಿ ನಡೆಸ್ತಿರುವಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಏರ್ ಸ್ಪೇಸ್ ಬಂದಾಗಿರೋದ್ರಿಂದ ಕನ್ನಡಿಗರು ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಈ ರೀತಿಯಾಗಿ ವಿವಿಧ ಜಿಲ್ಲೆಗಳಿಂದ ದುಬೈಗೆ ಪ್ರವಾಸಕ್ಕೆ ಅಂತ ತೆರಳಿದರು. ಫೆಬ್ರವರಿ 23ಕ್ಕೆ ಬೆಂಗಳೂರಿನಿಂದ ದುಬೈಗೆ ಹಾರಿದ್ರು. ಆ್ಯಂಡ್ 28ಕ್ಕೆ ಅಂದರೆ ನಿನ್ನೆಗೆ ಅವರು ವಾಪಸ್ ಆಗಬೇಕಾಗಿತ್ತು. ಪ್ರಾಬ್ಲಮ್ ಏನು ಅಂತಂದರೆ ಇದರಲ್ಲಿ ಇರುವಂಥ ಎಲ್ಲರೂ ಕೂಡ ಬಹುತೇಕರು 60 ವರ್ಷ ಮೇಲ್ಪಟ್ಟ ಹಿರಿಯರೇ. ಸೊ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ, BP ಶುಗರ್ ಸಮಸ್ಯೆ ಇದೆ. ಸೊ ಅವರು ಈಗ ಸದ್ಯಕ್ಕೆ ಪರದಾಡ್ತಾ ಇದ್ದಾರೆ. ಹಲೋ ಸರ್, ನಮಸ್ಕಾರಗಳು. ನಮ್ಮ MLA ಸಾಹೇಬರಿಗೆ, ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವ್ರಿಗೂ ಮತ್ತು ನಮ್ಮ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ನಾಗೇಂದ್ರ ಅಣ್ಣನವ್ರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ನಾವು ಟ್ರಿಪ್ ಅಂತೇಳಿ ಬಂದಿದ್ದೀವಿ, ದುಬೈಗೆ ಬಂದಿದ್ದೀವಿ. ಇವತ್ತಿನ ದಿವಸ ನಮ್ಮದು ಸಾಯಂಕಾಲ ಸಂಜೆ ಫ್ಲೈಟ್ ಇತ್ತು 9 ಗಂಟೆಗೆ. ಅದು ನಾವು ಮಧ್ಯಾಹ್ನ 3 ಗಂಟೆಗೆ ಸಿಟಿನ ಶಾರದಾ ಸಿಟಿಯಿಂದ ಹೊರಟಿದ್ದೀವಿ. ಹೊರಟಿದಾಗ ದಾರಿ ಮಧ್ಯದಲ್ಲಿ ಫ್ಲೈಟ್ಗಳೆಲ್ಲ ಬಂದಾಗಿದ್ದಾವೆ, ಎಲ್ಲ ಏರ್ಪೋರ್ಟ್ ಎಲ್ಲ ಬಂದಾಗಿದೆ ಅಂತ ಹೇಳಿದ್ರು. ನಿಮಗೆ ಏನು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿ ಹೋಗಿ ಕೇಳಿದೆ, ನಮ್ಮನ್ನು ಏರ್ಪೋರ್ಟ್ ಒಳಗಡೆ ಕೂಡ ಯಾರೂ ಕರ್ಕೊಳ್ಳಿಲ್ಲ. ಅವ್ರನ್ನ ಕೇಳಿದರೆ, ನೀವು ಇಷ್ಟರ ಮುಂಚೆ ಒಳಗಡೆ ಬಂದಿದ್ರೆ ಮಾತ್ರ ಕರ್ಕೊತಿದ್ವಿ, ನೀವು ಇವಾಗ ಬಂದಿರೋದ್ರಿಂದ ನಮಗೇನು ಸಂಬಂಧ ಇಲ್ಲ, ನೀವು ಏನು ಮಾಡ್ಕೊತೀರೋ ನಿಮ್ಮ ಇಷ್ಟ ಅಂತ ಹೇಳ್ತಿದ್ದಾರೆ. ನಾವು ಹೊರಗಡೆ ಬಂದು ಕೇಳಿದರೆ ಎಲ್ಲವೂ ಒಂದು ದಿವಸಕ್ಕೆ 15ರಿಂದ 20 ಸಾವಿರ ದುಡ್ಡು ಕೇಳ್ತಾ ಇದ್ದಾರೆ ಲಾಡ್ಜ್ಗೆ. ಆದ್ರೂ ದುಡ್ಡು ಕೂಡ ನಾವು ಎಲ್ಲ ಟ್ರಿಪ್ ಮಾಡಿರೋದ್ರಿಂದ ಇವತ್ತು ಕೊನೆ ದಿವಸ ಆಗಿರೋದ್ರಿಂದ ನಮ್ಮ ಹತ್ರ ಯಾರ ಹತ್ರನೂ ಕೂಡ ದುಡ್ಡು ಕೂಡ ಇಲ್ಲ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ನಾರಾ ಭರತ್ ರೆಡ್ಡಿ ಅಣ್ಣವರು ಮತ್ತು ನಾರಾ ಭರತ್ ರೆಡ್ಡಿ ಸರ್ ಅವರು ಮತ್ತು ನಾಗೇಂದ್ರ ಅಣ್ಣನವರು ಸೇರ್ಕೊಂಡು ಇದಕ್ಕೆ ನಮಗೆಲ್ಲ ಮತ್ತು ತುಕಾರಾಮ್ ಸರ್ ಅವರು ಸೇರ್ಕೊಂಡು ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟು ಜನ 50 ಜನ ಬಂದಿದ್ದೀವಿ ನಾವು. ಇದಕ್ಕೆಲ್ಲ ಏನಾದರೂ ಒಂದು ವ್ಯವಸ್ಥೆ, ನಾಳೆಗೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ, ನಾಳೆಗೆಲ್ಲ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ನಾಗೇಂದ್ರ ಸಾಹೇಬರಿಗೆ ನಮಸ್ಕಾರ ಮತ್ತು ನಾರಾ ಭರತ್ ರೆಡ್ಡಿಗೆ ನಮಸ್ಕಾರಗಳು. ಈಗ ನಮ್ಮ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ನಮ್ಮ ಬ್ರದರ್ ಕೋಟ್ರೆಡ್ಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ನಾವು ಇನ್ನೊಂದು ಅದಕ್ಕೆ ಆ್ಯಡ್ ಮಾಡೋದು ಏನಪ್ಪ ಅಂದರೆ, ಇದರಲ್ಲಿ ತುಂಬ ಜನ ವಯಸ್ಸಾದವ್ರು ಬಂದಿದ್ದಾರೆ. ನಾವೆಲ್ಲ 70 ಎಬೋ 80 ಎಬೋನವರು 4-5 ಜನ ಇದ್ದಾರೆ. ತುಂಬ ಕಷ್ಟ ಆಗಿದೆ. ಆಮೇಲೆ ಎಲ್ಲರ ಹತ್ರ ದುಡ್ಡೆಲ್ಲ ಖಾಲಿ ಆಗಿದೆ. ಹಾಗಾಗಿ ನಮಗೆ ರೂಮ್ಗಳು ಸಿಗ್ತಾ ಇಲ್ಲ. ಈಗ ಏನೋ ವ್ಯವಸ್ಥೆ ಮಾಡಿ ಈಗ ನಾವು ಪ್ಲಾಟ್ಫಾರ್ಮ್ನಲ್ಲೆಲ್ಲ ನಿಂತ್ಬಿಟ್ಟಿದ್ದೀವಿ. ಅದಕ್ಕೆ ನೀವು ಅಂಬಾಸಿಡರ್ ಹತ್ರ ಮಾತಾಡ್ತಿರೋ ಅಥವಾ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮಾತಾಡ್ತಿರೋ ಅಥವಾ ನಮ್ಗೆ ಏನಾದರೂ ಒಂದು ನಾಳೆ ನಾಡೋದಕ್ಕೆ CM ಹತ್ರ ಮಾತಾಡ್ತಿರೋ ವ್ಯವಸ್ಥೆ ಮಾಡ್ಕೊಡ್ಬೇಕಂತೇಳಿ ತಮ್ಮಿಬ್ಬರನ್ನ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ವಿ. ಕೊಡ್ರಿ ಹೆಣ್ಮ ಅಕ್ಕವ್ರು ಕೊಡ್ರಣ. ಅಕ್ಕವ್ರೆ, ಏನು ಟೆನ್ಷನ್ ತಗೋಬೇಡ್ರಿ, ಹಾಂ ಅಕ್ಕವ್ರೆ, ಎಲ್ಲ ಒಳ್ಳೇದಾಗ್ತೈತೆ ಅಕ್ಕವ್ರೆ. ನಾವೆಲ್ಲ CM ಸಾಹೇಬ್ರಿಗೆ ಮಾತಾಡೀವಿ ಆಗಲೇ. ಓಕೆ ಅಕ್ಕವ್ರೆ, ಓಕೆ ಸರಿ ಅಕ್ಕವ್ರೆ. ಅಣ್ಣ ನಮಸ್ಕಾರ ಅಣ್ಣ. ಗೊತ್ತಣ್ಣ, ಆರಾಮಿದ್ರಣ್ಣ? ಆರಾಮಿದೀವಣ್ಣ. ನೀವು ಕ್ಷೇಮವಾಗಿರೋಣ ಅಷ್ಟೇ. ನೀವು ಅಲ್ಲಲ್ಲ, ನಿಮ್ದು ಅಸೆಂಬ್ಲಿನಲ್ಲಿ ನೋಡಿದೆ, ನೀವು ಮಾತಾಡೋದಿಲ್ಲ. ಹೌದಾ? ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಅಣ್ಣ. ಈಗ ಬೊಂಬರಗೂಡವ್ರ ಜೊತೆಗೆ ನಾವು 24ನೇ ತಾರೀಕು ಅಲ್ಲಿ 23ಕ್ಕೆ ಬಿಟ್ಟು. ಹೌದಣ್ಣ. ಈಗ 6ನೇ ದಿವಸ ಇವತ್ತು. ಎಲ್ಲ ಜೋಬಿಗಳೆಲ್ಲ ಖಾಲಿ ಆಗ್ಬಿಟ್ಟವ. ಈ ತರ ಆಗ್ಬಿಟ್ಟು ಏನು ಟೆನ್ಷನ್ ತಗೋಬೇಡ್ರಿ. ನಿಮ್ಗೆ ಹಣದ ಕೊಡ್ತಿದ್ರೆ ನಾನು ಕಳ್ಸಿಕೊಡ್ತೀವಣ್ಣ ಇಲ್ಲಿಂದನೇ.
ನೋಡಿ ಸರ್ ಏನಂತ ಅರೇಂಜ್ಮೆಂಟ್ ಮಾಡೋಣ ನೀವು ಹಾಂ ಗೌಡ್ರೆ ಈ ಗೌಡ್ರೆ ನಮಸ್ಕಾರ ಗೌಡ್ರೆ ಕಳಿಸ್ಕೊಡ್ತೀನಿ ತಗೊಳ್ಳಿ ಗೌಡ್ರೆ ಅಮೌಂಟ್ ಕಳಿಸ್ಕೊಡೋದು ಅಂತ ತಗೊಳ್ರಿ ಗೌಡ್ರೆ ಹಾಂ ಇದು ಲೈಟ್ ಆಫ್ ಮಾಡಿ ನಿಮ್ದು ನಮ್ದ ಹಾಂ ಅದರಲ್ಲಿ ಹಾಂ ಅಕ್ಕವ್ರೆ ಆರಾಮಿದ್ರಿ ಅಕ್ಕವ್ರೆ ನಮಸ್ಕಾರ ಮನ ನೀನ್ ಕೋಟ್ರೆಡ್ ಬಾರಿ అక్క బాగున్నారక్క ఏం టెన్షన్ తీసుకోవద్దు అక్క ఏం టెన్షన్ తీసుకోవద్దండి అక్క ఏం టెన్షన్ తీసుకోవట్లేదు చాలా పెద్దవాళ్ళు వచ్చినారు ప్లస్ కాబట్టి చాలా బీది వాళ్ళు కూడా మేము పిల్లలు పంపించినారని వచ్చినారు అవునవును ఏమి టెన్షన్ తీసుకోవద్దండి అక్క దానికంతా అరేంజ్మెంట్ చేస్తామంట మనమ వాళ్ళు కూడా వచ్చినారు ఎందుకో ఈ ట్రిప్ లో అవునవును అక్క వాళ్ళు బాధ అనిపించింది అవునవును ఏం టెన్షన్ తీసుకోవద్దు మనం అందరూ ఉన్నాం లెక్క చేస్తామంట అవునవును అది సరే అక్క సీఎం గారికి కూడా మాట్లాడినాం అక్క సీఎం వాళ్ళకి మాట్లాడినాం చీఫ్ మినిస్టర్కి మాట్లాడినాం అక్క సరే ఓకే ఓకే ಕೊಟ್ಟಣ್ಣ ಸರ್ ನಮಸ್ಕಾರ. ಅಣ್ಣ ನಮಸ್ಕಾರ ಅಣ್ಣ. ಹಲೋ ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಅಣ್ಣ ನಾನು ಶರಣಪ್ಪ ಅಂತ ಹೇಳಿ. ರೈಟ್ ಶರಣಪ್ಪ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.